SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ AT ವಿಡಿಯೋ ಸರಣಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ವರ್ಗ ಸಮೀಕರಣಗಳು ಕ್ವಾಡ್ರಾಟಿಕ್ ಇಕ್ವೇಷನ್ ಅನ್ನುವಂಥ ಘಟಕದ ಮೇಲೆ ಅಪ್ಲೈಡ್ ಪ್ರಾಬ್ಲಮನ್ನು ಯಾವ ಥರ ಕೇಳ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ 6 ಸಮಸ್ಯೆಗಳನ್ನ ಬಿಡಿಸಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಹಳೆಯ ಪಠ್ಯ ಪುಸ್ತಕದಲ್ಲಿನ ಸಮಸ್ಯೆಗಳನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಕೇಳೋ ಸಂಭವ ಇರೋದರಿಂದ, ಅವು ಕೂಡ ಅಪ್ಲೈಡ್ ಸಮಸ್ಯೆ ಆಗಿರೋದ್ರಿಂದ ಅವನ್ನ ಬಿಡಿಸುವಂಥ ಪ್ರಯತ್ನ ಮಾಡೋಣ. 7th ಪ್ರಾಬ್ಲಮ್. ನಿಶ್ಚಲ ನೀರಿನಲ್ಲಿ 15 ಕಿಲೋಮೀಟರ್ ಜವವನ್ನು ಹೊಂದಿರುವ ಮೋಟಾರ್ ದೋಣಿ ಒಂದು ಹರಿವಿನ ದಿಕ್ಕಿನಲ್ಲಿ 30 ಕಿಲೋಮೀಟರ್ ಚಲಿಸಿ ಒಟ್ಟು 4 ಗಂಟೆ 30 ನಿಮಿಷಗಳಲ್ಲಿ ವಾಪಸ್ ಆಗುತ್ತದೆ. ನೀರಿನ ಜವವನ್ನು ಕಂಡುಹಿಡಿಯಿರಿ. ಈ ಥರದ ಸಮಸ್ಯೆ ಭಾಳ ಸಾರಿ ರಿಪೀಟ್ ಆಗೈತಿ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಥರ ಸಮಸ್ಯೆಯನ್ನು ಕಲ್ತ್ಕೊಳ್ಳೋದು ಭಾಳ ಉಪಯುಕ್ತ. ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತದೆ, ಸ್ವಲ್ಪ ಮೈನರ್ ಚೇಂಜಸ್ ಮಾಡಿರ್ತಾರೆ ಅವರು. ಪ್ರಸ್ತುತ ಪಠ್ಯ ಪುಸ್ತಕದಲ್ಲಿ ಕೂಡ ಈ ಥರ ಒಂದು ವರ್ಕ್ಡ್ ಎಕ್ಸಾಂಪಲ್ ಐತಿ, ಅದನ್ನು ಕೂಡ ನೋಡ್ಕೊರಿ. ಈ ಥರ ಕೊಟ್ಟಾಗ ನಾವು ಅಂದ್ರೆ ಒಂದು ನೀರು ಹರಿಯುವ ದಿಕ್ಕಿನಲ್ಲಿ ಮೋಟಾರ್ ದೋಣಿ ಚಲಿಸಿದಾಗ ಏನು ಮಾಡೋಕ್ಕಂದ್ರೆ, ನೀರು ಅಥವಾ ಪ್ರವಾಹಕ್ಕೆ ಒಂದು ಜವ ಇರ್ತೈತಿ, ವೇಗ ಇರ್ತೈತಿ. ಅದಕ್ಕೆ ನೀರು ಹರಿಯುವ ದಿಕ್ಕಿನಲ್ಲಿ ಮೋಟಾರ್ ದೋಣಿ ಹೋಗ್ಬೇಕಾದ್ರೆ ಆ ನೀರಿನ ಜವವನ್ನು ಮೋಟಾರ್ ದೋಣಿ ಜವ ಜೊತೆ ಕೂಡಿಸ್ಕೋಬೇಕು. ವಿರುದ್ಧ ದಿಕ್ಕಿನಲ್ಲಿ ಬರಬೇಕಾದ್ರೆ ಆ ಮೋಟಾರ್ ದೋಣಿಯ ಜವದಲ್ಲಿ ನೀರಿನ ಜವವನ್ನು ಅಥವಾ ಪ್ರವಾಹ ಜವವನ್ನು ಕಳಿಬೇಕು. ಇದಿಷ್ಟು ಮಿನಿಮಮ್ ಗೊತ್ತಿರಬೇಕು. ಫಸ್ಟ್ ಇಲ್ಲಿ ಒಂದಿಷ್ಟು ದತ್ತಾಂಶ ಬರ್ಕೊಳ್ಳೋಣ. ನಾವು ಪ್ರವಾಹದ ಜವ ನಮಗೆ ಕಂಡಿಡಕ್ಕೆ ಹೇಳಿದ್ದಾರೆ, ಅದನ್ನು ನಾವು x ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ಅಂತ ತಗೊಳ್ಳೋಣ. x ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ. ನೆಕ್ಸ್ಟ್, ನಿಶ್ಚಲ ನೀರಿನಲ್ಲಿ ಮೋಟಾರ್ ದೋಣಿಯ ಜವ ಕೊಟ್ಟಿದ್ದಾರೆ ಅವರು 15 ಕಿಲೋಮೀಟರ್ ಅಂತ ಹೇಳಿದ್ದಾರೆ, 15 ಕಿಲೋಮೀಟರ್ ಪರ್ ಅವರ್. ಚಲಿಸಿದ ದೂರ 30 ಕಿಲೋಮೀಟರ್ ಅಂತ ಹೇಳಿದ್ದಾರೆ, 30 ಕಿಲೋಮೀಟರ್, ಟೋಟಲ್ 30 ಕಿಲೋಮೀಟರ್. ಹರಿವಿನ ದಿಕ್ಕಿನಲ್ಲಿ ಅಥವಾ ಪ್ರವಾಹದ ದಿಕ್ಕಿನಲ್ಲಿ ಮೋಟಾರ್ ದೋಣಿಯ ಜವ ಏನಾಗ್ತೈತೆ ಅಂದ್ರೆ, ನೀರು ಹರಿಯುವ ದಿಕ್ಕಿನಲ್ಲಿ ಮೋಟಾರ್ ದೋಣಿಯ ಜವಕ್ಕೆ ನೀರಿನ ಜವ ಅಥವಾ ಪ್ರವಾಹದ ಜವವನ್ನು ಕೂಡಿಸ್ಬೇಕು. ಹಾಗಾಗಿ ಮೋಟಾರ್ ದೋಣಿಯ ಜವ 15 ಐತಿ, ಅದಕ್ಕೆ ಪ್ರವಾಹದ ಜವ ಎಕ್ಸನ್ನು ಕೂಡಿಸ್ಬೇಕು, ಪ್ಲಸ್ x ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್, ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಮೋಟಾರ್ ದೋಣಿಯ ಜವ ವಾಪಸ್ ಬರಬೇಕಾದ್ರೆ ಆ ಪ್ರವಾಹದ ಜವವನ್ನು ನಾವು ಮೈನಸ್ ಮಾಡ್ಬೇಕು. ಹಾಗಾಗಿ ಅದು ಏನಾಗ್ತೈತಿ ಅಂದ್ರೆ 15 ಮೈನಸ್ x ಕಿಲೋಮೀಟರ್ ಪರ್ ಗಂಟೆ ಆಗ್ತೈತಿ. ನೆಕ್ಸ್ಟ್, ನೀರು ಹರಿಯುವ ದಿಕ್ಕಿನಲ್ಲಿ ತೆಗೆದುಕೊಂಡ ಸಮಯ ಮತ್ತು ಹಿಂಬರುವ ಸಮಯ. ಹೋಗಿ ನೀರು ಹರಿಯೋ ದಿಕ್ಕಿನಲ್ಲಿ ಹೋಗಿ ಆ ಕಡೆ ದಡ ಮುಟ್ಟು ವಾಪಸ್ ಈ ಕಡೆ ದಡಕ್ಕೆ ಬರಬೇಕಾದ್ರೆ ಟೋಟಲ್ 4 ಗಂಟೆ 30 ನಿಮಿಷ ಅಂತ ಹೇಳಿದ್ದಾರೆ. ಅದನ್ನು ನಾವು ಕಂಪ್ಲೀಟಾಗಿ ಗಂಟೆ ಕನ್ವರ್ಟ್ ಮಾಡೋಣ. 4 ಗಂಟೆ 30 ನಿಮಿಷವನ್ನು ನಾವು ಗಂಟೆ ಕನ್ವರ್ಟ್ ಮಾಡೋದು ಹೇಗೆ? 30/60, 60 ನಿಮಿಷ ಅಂದರೆ 1 ಗಂಟೆ. 1/2, 4 8, 8 1 9, 9/2 ಗಂಟೆ ಆಯ್ತದೆ. ನೀರು ಹರಿಯುವ ದಿಕ್ಕಿನಲ್ಲಿ ತೆಗೆದುಕೊಳ್ಳುವ ಕಾಲ ಇದು ಎಷ್ಟಾಗುತ್ತಂದ್ರೆ, ಒಂದು ಭೌತಶಾಸ್ತ್ರದ ಸೂತ್ರವನ್ನು ನೆನಪು ಮಾಡ್ಕೋಬೇಕು ನಾವಿಲ್ಲಿ. ಕಾಲವನ್ನು ಕಂಡುಹಿಡಿಯೋ ಸೂತ್ರ ಚಲಿಸಿದ ದೂರ ಅಪಾನ್ ವೇಗ. ಕಾಲವನ್ನು ಕಂಡುಹಿಡಿಯುವಂಥ ಸೂತ್ರ ಚಲಿಸಿದ ದೂರ ಅಪಾನ್ ವೇಗ. ಇದರ ಪ್ರಕಾರ ನಾವು ನೀರು ಹರಿಯುವ ದಿಕ್ಕಿನಲ್ಲಿ ತೆಗೆದುಕೊಳ್ಳುವ ಕಾಲವನ್ನು ಹೆಂಗೆ ಕಂಡುಹಿಡಿಬೋದು? ಚಲಿಸಿದ ದೂರ 30, ವೇಗ ನೀರು ಹರಿಯುವ ದಿಕ್ಕಿನಲ್ಲಿ 15 + x ಇದಾಯಿತು. ನೆಕ್ಸ್ಟ್, ನೀರು ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ತೆಗೆದುಕೊಳ್ಳೋ ಸಮಯವನ್ನು ಹೆಂಗೆ ಕಂಡುಹಿಡಿಬೋದು? ಚಲಿಸಿದ ದೂರ 30, ವೇಗ 15 - x. ನೀರು ಹರಿಯುವ ದಿಕ್ಕಿನಲ್ಲಿ ತೆಗೆದುಕೊಳ್ಳುವ ಕಾಲ, ವಾಪಸ್ ಬರುವಾಗ ತೆಗೆದುಕೊಳ್ಳೋ ಕಾಲ, ಎರಡು ಸೇರಿ 9/2 ಗಂಟೆ ಐತಿ. ಆದರೆ ಎರಡೂ ಟೈಮನ್ನು ಕೂಡಿಸಿದ್ರೆ ನಮಗೆ 9/2 ಬರ್ತೈತಿ. ಹಾಗಾಗಿ ದತ್ತ ಹೇಳಿಕೆ ಪ್ರಕಾರ ಸಮೀಕರಣ ಹೆಂಗೆ ಬರೋದು? 30/15 + x ಪ್ಲಸ್ 30/15 - x. ನೀರು ಹರಿಯುವ ದಿಕ್ಕಿನಲ್ಲಿ ಮೋಟಾರ್ ದೋಣಿ ಚಲಿಸಿದಾಗ ತೆಗೆದುಕೊಳ್ಳುವ ಕಾಲ, ನೀರು ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ತೆಗೆದುಕೊಳ್ಳೋ ಕಾಲ, ಎರಡೂ ಸೇರಿ ಎಷ್ಟಾಗಬೇಕಂದ್ರೆ 9/2 ಆಗಬೇಕು ಗಂಟೆ. ಈ ಸಮೀಕರಣ ಸುಲಭೀಕರಿಸಿ ನಾವು ವರ್ಗ ಸಮೀಕರಣಕ್ಕೆ ಕನ್ವರ್ಟ್ ಮಾಡ್ಬೋದಂಥ ಸಮೀಕರಣ ಸಿಗ್ತೈತಿ. ಇಲ್ಲಿ ಲಸ ಕಂಡಿಡೇನು, ಇವುಗಳ ಗುಣಲಬ್ಧವೇ ಲಸ ಆಗಿರ್ತೈತಿ. ಲಸ ಬರ್ಬೇಕಾದ್ರೆ ಇದಕ್ಕೆ 15 - x ದಿಂದ ಗುಣಿಸ್ಬೇಕು. ಅಂದ್ರೆ 30 × 15 - x ಪ್ಲಸ್ ಇದಕ್ಕೆ ಲಸ ಬರ್ಬೇಕಾದ್ರೆ 15 + x ದಿಂದ ಗುಣಿಸ್ಬೇಕು. 30 × 15 + x = 9/2. 30 15 450 ಪ್ಲಸ್ ಇಂಟು ಮೈನಸ್ 30 × x 30x ಪ್ಲಸ್ 30 15 450 ಪ್ಲಸ್ ಇಂಟು ಪ್ಲಸ್ 30x. ಇದು ಏನಾಗ್ತೈತೆ ನೋಡ್ರಿ, a + b × a - b ಅಂದರೆ a² - b².
ಈಸ್ ಈಕ್ವಲ್ ಟು 9/2 ಪ್ಲಸ್ 30x ಮೈನಸ್ 30x ಕ್ಯಾನ್ಸಲ್. 450 900 ಅಪಾನ್ 15 ಸ್ಕ್ವೇರ್ ಅಂದರೆ 225 ಮೈನಸ್ x ಸ್ಕ್ವೇರ್ 9/2. ಇನ್ನೇನು ಮಾಡೋಣ ಈಗ 900 ಇಲ್ಲೇ ಇರಲಿ. ಈ 2 ಇಲ್ಲಿ ಛೇದದೊಳಗೆ ಈ ಕಡೆ ಬಂದರೆ ಅವಶ್ಯಕ್ಕೆ ಬರ್ತೈತಿ. 9 ಅವಶ್ಯಕತೆ ಈ ಕಡೆ ಬಂದರೆ ಛೇದಕ್ಕೆ ಬರ್ತೈತಿ. ಇಲ್ಲಿ ಈ ಕಡೆ ಛೇದದಾಗಿದ್ದದ್ದು ಈ ಕಡೆ ಕಳಿಸಿದ್ರೆ ಅವಶ್ಯಕ್ಕೆ ಹೋಗುತ್ತದೆ. 225 ಮೈನಸ್ x ಸ್ಕ್ವೇರ್ 9 100 100 200 ಈ ಪ್ಲಸ್ 225 ಈ ಕಡೆ ಬಂದರೆ ಮೈನಸ್ 225 ಈಕ್ವಲ್ ಟು ಮೈನಸ್ x ಸ್ಕ್ವೇರ್. ಇದು ಪ್ಲಸ್ ಐತಿ, ಇದು ಮೈನಸ್ ಐತಿ, ಕಳಿಬೇಕು. 225 200 ಕಳೆದ್ರೆ ಮೈನಸ್ 25 ಈಕ್ವಲ್ ಟು ಮೈನಸ್ x ಸ್ಕ್ವೇರ್. ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್. ಏನು ಉಳಿತದೆ? x ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಈ ಸ್ಕ್ವೇರ್ ತೆಗೆದ್ರೆ ಬಲಭಾಗ ಸ್ಕ್ವೇರ್ ರೂಟ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25. 25 ಮೇಲೆ 5 ಪ್ಲಸ್ ಆರ್ ಮೈನಸ್ 5. ಎಕ್ಸ್ ಬೆಲೆ ನಾವು ಪ್ಲಸ್ಸನ್ನು ಕನ್ಸಿಡರ್ ಮಾಡಬೇಕು. ಹಾಗಾಗಿ ನೀರಿನ ಜವ ಎಷ್ಟಂದ್ರೆ 5 ಕಿಲೋಮೀಟರ್ ಪರ್ ಗಂಟೆ. ನೀರಿನ ಜವ 5 ಕಿಲೋಮೀಟರ್ ಪರ್ ಗಂಟೆ ಆಗಿದೆ. ಇನ್ನೇ ಪ್ರಶ್ನೆ, ಲಂಬಕೋನ ತ್ರಿಭುಜದ ಸುತ್ತಳತೆಯು 30 ಸೆಂಟಿಮೀಟರ್ ಮತ್ತು ವಿಕರ್ಣವು 13 ಸೆಂಟಿಮೀಟರ್. ಉಳಿದೆರಡು ಭಾಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ನೋಡಿ, ವರ್ಗ ಸಮೀಕರಣಗಳ ಘಟಕದ ಮೇಲೆ ಏನೆಲ್ಲ ಸಾಧ್ಯತೆ ಐತಿ ಪ್ರಶ್ನೆ ಕೇಳೋದಕ್ಕೆ ಎಲ್ಲವನ್ನು ಕೂಡ ಬಿಡಿಸಿದ್ರೆ ನಾವು ಯಾವ ಪ್ರಶ್ನೆ ಕೇಳಿದ್ರು ಕೂಡ ಸುಲಭವಾಗಿ ಉತ್ತರ ಕೊಡ್ಬೋದು. ಇದು ಮೇಲ್ನೋಟಕ್ಕೆ ಪೈಥಾಗರಸ್ ಪ್ರಮೇಯ ತ್ರಿಭುಜಗಳ ಘಟಕ ಅಂತ ಅನಿಸ್ಬೋದು, ಬಟ್ ಇದು ನಾವು ವರ್ಗ ಸಮೀಕರಣ ಆಧಾರಿತ ಸಮಸ್ಯೆ. ವಿಕರ್ಣ AC 13 ಸೆಂಟಿಮೀಟ್ರ್. ನೆಕ್ಸ್ಟ್ ಸುತ್ತಳತೆ ಕೊಟ್ಟಾರ. ABC ತ್ರಿಭುಜದ ಸುತ್ತಳತೆ ಅಂದರೆ AB ಸುತ್ತಳತೆ ಅಂದರೆ 3 ಭಾಗವನ್ನು ಕೂಡಿಸೋದು. AB ಪ್ಲಸ್ BC ಪ್ಲಸ್ CA ಈಸ್ ಈಕ್ವಲ್ ಟು ಎಷ್ಟಂದ್ರೆ 30 ಸೆಂಟಿಮೀಟರ್. ನಮಗೆ ಇಲ್ಲಿ AC ಅಥವಾ CA ಅಳತಿ ಗೊತ್ತೈತಿ. AB ಪ್ಲಸ್ BC ಈಸ್ ಈಕ್ವಲ್ ಟು ಇದು CA ಅಂದರೆ 13. ಈ ಪ್ಲಸ್ 13 ಬಲಗಡೆ ಕಳಿಸೋಣ ಮೈನಸ್ 13 ಆಕೈತಿ. 30 ಮೈನಸ್ 13 AB ಪ್ಲಸ್ BC. AB ಪ್ಲಸ್ BC ಈಸ್ ಈಕ್ವಲ್ ಟು 30 13 ಕಳೆದ್ರೆ 17. ಬಾಹು ಸೇರಿ 17 ಆಗ್ಬೇಕಾದ್ರೆ ನಾವು ಒಂದು ಬಾಹು AB ಬಾಹು X ಆಗಿಲ್ಲ ಅಂತ ತಿಳೋಣ. AB ಬಾಹು X ಆದ್ರೆ ಇನ್ನೊಂದು ಬಾಹು ಎಷ್ಟಾಕೈತಿ? AB ಇದ್ದಲ್ಲಿ X ಇಟ್ಟರೆ X ಈ ಕಡೆ ಕಳಿಸಿದ್ರೆ 17 ಮೈನಸ್ X ಆಕೈತಿ. ಹಾಗಾಗಿ BC ಈಸ್ ಈಕ್ವಲ್ ಟು 17 ಮೈನಸ್ X ಆಕೈತಿ. ಈಗ ನಾವು ಪೈಥಾಗರಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಅಂದರೆ AC ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮ ಇರ್ತೈತಿ. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಅಂದ್ರೆ 13 ಸ್ಕ್ವೇರ್, AB ಅಂದ್ರೆ X ಸ್ಕ್ವೇರ್, BC ಅಂದ್ರೆ 17 ಮೈನಸ್ X ಸ್ಕ್ವೇರ್. ಸಿಂಪ್ಲಿಫೈ ಮಾಡೋಣ ಇದನ್ನು. 13 ಸ್ಕ್ವೇರ್ ಅಂದರೆ 169, ಇದು X ಸ್ಕ್ವೇರ್. ಇದು ನಮಗೆ A ಮೈನಸ್ B ಹೋಲ್ ಸ್ಕ್ವೇರ್ ಥರ ಕಾಣ್ತಾ ಇದೆ. ಹಾಗಿದ್ರೆ A ಸ್ಕ್ವೇರ್ ಅಂದರೆ 17 ಸ್ಕ್ವೇರ್ ಅಂದರೆ 289 ಪ್ಲಸ್ B ಸ್ಕ್ವೇರ್ ಅಂದರೆ X ಸ್ಕ್ವೇರ್ ಮೈನಸ್ 2AB 2 ಇಂಟು 17 ಇಂಟು X. ಸ್ಟೆಪ್ ಸುಲಭೀಕರಿಸಿದ್ರೆ 169. ಈ ಪ್ಲಸ್ 289 ಈ ಕಡೆ ಬಂದರೆ ಮೈನಸ್ 289. X ಸ್ಕ್ವೇರ್ 2X ಸ್ಕ್ವೇರ್. ಇದು ಮೈನಸ್ 17 34 X. 289 169 ಕಳೆದ್ರೆ 289 169 ಕಳೆದ್ರೆ ಮೈನಸ್ 120 ಈಸ್ ಈಕ್ವಲ್ ಟು ಈ ಕಡೆ ಏನು ಉಳಿದೈತಿ 2X ಸ್ಕ್ವೇರ್ ಮೈನಸ್ 34X. ಬಲಭಾಗ ಪೂರ್ತಿ ಎಡಭಾಗ ತೊಗೊಂಡವನು, ಎಡಭಾಗ ಪೂರ್ತಿ ಬಲಭಾಗ ತೊಗೊಂಡವನು, ಏನು ವ್ಯತ್ಯಾಸ ಆಗೋದಿಲ್ಲ. X ಈಸ್ ಈಕ್ವಲ್ ಟು ಮೈನಸ್ 120. ಪೂರ್ತಿ ಬಲಭಾಗ ಇದನ್ನು ಮೈನಸ್ 120 ಈ ಕಡೆ ತೊಂಬರೋಣ, ಏನಾಕತಿ ಪ್ಲಸ್ 120 ಆಕತಿ. ಇವಾಗ ಪೂರ್ತಿ ಸಮೀಕರಣವನ್ನು 2ರಿಂದ ಭಾಗಿಸೋಣ. 2ರಿಂದ ಭಾಗಿಸಿದ್ರೆ ಏನಾಗ್ತೈತಿ 2 X ಸ್ಕ್ವೇರ್ 2 17 2 60. ಈಗೇನಾಯಿತು ವರ್ಗ ಸಮೀಕರಣ ಆದರ್ಶ ರೂಪ ಆಯಿತು. ಈಗ ನಾವು ಅಪವರ್ತನ ವಿಧಾನದಿಂದ ಬಿಡಿಸ್ಬೋದು. ಗುಣಿಸಿದ್ರೆ 60 ಬರಬೇಕು, ಕೂಡಿಸಿದ್ರೆ 17 ಬರಬೇಕು. 12 ಇಲ್ಲಿ 60, 12ಕ್ಕೆ 5 ಕೂಡಿಸಿದ್ರೆ 7. 12X ಮೈನಸ್ 5X ಪ್ಲಸ್ 60. ಎರಡೆರಡು ಪದಗಳ
ಎರಡೆರಡು ಪದಗಳ ಗುಂಪು ಮಾಡಬೇಕು. ಇಲ್ಲಿ ಏನು ಕಾಮನ್ ಐತಿ? ಎಕ್ಸ್ ಮೈನಸ್ 12. ಇಲ್ಲಿ -5 ಕಾಮನ್. 5x ಒಳಗೆ 5 ಹೊರ ಬಂದ್ರೆ ಎಕ್ಸ್ ಉಳಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 5 12. ಎಕ್ಸ್ ಮೈನಸ್ 12 ಎರಡು ಕಡೆ ಕಾಮನ್ ಐತಿ. ಎಕ್ಸ್ ಮೈನಸ್ 12 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು? ಎಕ್ಸ್ ಮೈನಸ್ 5 ಉಳಿತು. mn = 0 ಆದ್ರೆ m = 0 ಅಥವಾ n = 0 ಅಂದರೆ ಎಕ್ಸ್ ಮೈನಸ್ 12 = 0 ಅಥವಾ ಎಕ್ಸ್ ಮೈನಸ್ 5 = 0. -12 ಬಲಗಡೆ ಕಳಿಸಿದ್ರೆ +12 ಅಥವಾ -5 ಬಲಗಡೆ ಕಳಿಸಿದ್ರೆ +5. ನಾವು ಎಕ್ಸ್ ಬೆಲೆ 5 ತೊಗೋಬೋದು, 12 ತೊಗೋಬೋದು. ಹಾಗಾಗಿ ನಾವು ಎಕ್ಸ್ = 5 ಅಂತೇಳಿ ತೊಗೊಂಡ್ರೆ ನೋಡ್ರಿ, ಎಕ್ಸ್ ಅಂದ್ರೇನು? ಎ ಬಿ 5 ಸೆಂಟಿಮೀಟ್ರ್ ಅಂತ ತೊಗೊಂಡ್ರೆ ಬಿ ಸಿ ಎಷ್ಟಾಗುತ್ತೆ ನೋಡ್ರಿ. ಬಿ ಸಿ ಅಂದ್ರೆ 17 - x. 17 - x. 17 - x ಅಂದ್ರೆ 5. 17 5 ಕಳೆದ್ರೆ 12. ಎ ಬಿ 5 ಸೆಂಟಿಮೀಟ್ರ್. ಅಥವಾ ನೀವು ಎ ಬಿನ ನೀವು 12 ಅಂತ ತೊಗೊಂಡ್ರೆ ಇದು 5 ಬರ್ತದೆ. 9ನೇ ಪ್ರಶ್ನೆ. ಎರಡು ಸಂಖ್ಯೆಗಳ ಮೊತ್ತ 18 ಮತ್ತು ಅವುಗಳ ವರ್ಗಗಳ ಮೊತ್ತ 290 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇದು ಹಳೆಯ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಸಮಸ್ಯೆ. ಜೊತೆಗೆ ಈ ಥರ ಸಮಸ್ಯೆ ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಆ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಠಿಣತೆ ಮಟ್ಟ ಕಡಿಮೆ ಮಾಡಿದಾಗ ಈ ಥರ ಸಮಸ್ಯೆನ ಕೊಡ್ತಾರೆ. ಅದಕ್ಕೆ ಯಾವ ಸಮಸ್ಯೆ ಕೊಟ್ಟರು ಕೂಡ ನೀವು ಸುಲಭ ಮಾಡಬೇಕಾದ್ರೆ ಏನು ವರ್ಕ್ಡ್ ಎಕ್ಸಾಂಪಲ್ಸ್ ಅದವು, ಅಭ್ಯಾಸದಾಗ ಏನದವು, ಹಳೆ ಕ್ವಶನ್ ಪೇಪರ್ನಾಗ ಏನದು, ಹಳೆ ಟೆಕ್ಸ್ಟ್ ಬುಕ್ನಾಗ ಏನದು ಎಲ್ಲವನ್ನು ಕೂಡ ಬಿಡಿಸಿದ್ರೆ ಇದರ ಮೇಲೆ ಯಾವುದೇ 3 ಅಂಕದ ಅಪ್ಲೋಡ್ ಪ್ರಶ್ನೆ ಕೇಳಿದರೂ ಕೂಡ ಸುಲಭವಾಗಿ ಬಿಡಿಸ್ತೀರಿ. ಫಸ್ಟ್ ನಾವು 2 ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ, ಅವುಗಳ ವರ್ಗಗಳ ಮೊತ್ತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಒಂದು ಸಂಖ್ಯೆ ಎಕ್ಸ್ ಅಂತ ತಗೊಳ್ಳೋಣ. ಇನ್ನೊಂದು ಸಂಖ್ಯೆ 2 ಕೂಡಿ 18 ಆಗ್ಬೇಕಾದ್ರೆ 18 - x ಇನ್ನೊಂದು ಸಂಖ್ಯೆ ಆಗ್ತೈತಿ. ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಮತ್ತೊಂದು ಸಂಖ್ಯೆ ಏನಾಗ್ತೈತಿ? 2 ಕೂಡಿ 18 ಆಗ್ಬೇಕಾದ್ರೆ 18ರೊಳಗೆ ಈ ಸಂಖ್ಯೆ ಕಳೆದ್ರೆ ಇನ್ನೊಂದು ಸಂಖ್ಯೆ ಗೊತ್ತಾಗ್ತದೆ. 18 - x. ಈಗ ದತ್ತ ಹೇಳಿಕೆ ಪ್ರಕಾರ ಏನು ಬರೀಬೋದು ಸಮೀಕರಣ? ಅವುಗಳ ವರ್ಗಗಳ ಮೊತ್ತ ಅಂತೇಳ್ಯಾರ. 1ನೇ ಸಂಖ್ಯೆ ವರ್ಗ ಪ್ಲಸ್ 2ನೇ ಸಂಖ್ಯೆ ವರ್ಗ 18 - x ಇವುಗಳ ವರ್ಗಗಳ ಮೊತ್ತ 290 ಅಂತ ಹೇಳಿದ್ದಾರೆ. ಇದನ್ನು ನಾವು ವರ್ಗ ಸಮೀಕರಣಕ್ಕೆ ಪರಿವರ್ತಿಸಬಹುದಾದ ಸಮೀಕರಣ ಮಾಡ್ಬೋದು. x² ಆ್ಯಸ್ ಇಟ್ ಈಸ್. ಇದು a - b ಹೋಲ್ ಸ್ಕ್ವೇರ್ ಥರ ಐತಿ. a² ಅಂದರೆ 18² b² -2ab 2 × a ಅಂದರೆ 18 × x = 290. 18² ಅಂದರೆ 324. 18 ವರ್ಗ ಅಂದ್ರೆ ಪ್ಲಸ್ x². 18 36x ಪ್ಲಸ್ 290. x² 2x². 2x² ಆಯಿತು. -36x. ನೆಕ್ಸ್ಟ್ ಪ್ಲಸ್ 324 ಪ್ಲಸ್ 290 ಈ ಕಡೆ ಅಂದರೆ -290 = 0. 2x² ಆ್ಯಸ್ ಇಟ್ ಈಸ್ -36x ಆ್ಯಸ್ ಇಟ್ ಈಸ್. 324ರಾಗ 290 ಕಳೆದ್ರೆ ಪ್ಲಸ್ 34 ಆಗ್ತೈತಿ = 0. ಈ ಪೂರ್ತಿ ಸಮೀಕರಣ 2ರಿಂದ ಭಾಗಿಸೋಣ. 2ರಿಂದ ಭಾಗಿಸಿದ್ರೆ ಏನಾಯ್ತದೆ? x² ಮೈನಸ್ 2 18 2 17 ಏನು ಗುಣಿಸಿರ 17 ಬರ್ಬೇಕು, ಕೂಡಿಸಿರ 18 ಆಗ್ಬೇಕು. 17 ಅಂದರೆ 17 17 ಒಂದು 18 ಆಗ್ತೈತಿ. x² - 17x - 1x ಪ್ಲಸ್ 17 = 0. ಎರಡೆರಡು ಪದಗಳ ಗುಂಪು. ಇಲ್ಲಿ x ಕಾಮನ್, x - 17 ಆಯ್ತು. ಇಲ್ಲಿ ಏನು ಕಾಮನ್ ಇಲ್ಲ ಅಂದ್ರೆ 1 ಕಾಮನ್ ತೆಗಿಬೇಕು. x ಮೈನಸ್ ಇಂಟು ಪ್ಲಸ್ ಪ್ಲಸ್ 1 17 17. x - 17 ಕಾಮನ್. ಇದು ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು? x - 1 ಉಳಿತು. mn = 0 ಆದ್ರೆ m = 0 n = 0 ಅಂದರೆ x - 17 = 0 ಅಥವಾ x - 1 = 0. -17 ಬಲಗಡೆ ಕಳಿಸಿದ್ರೆ +17. ಇದು ಏನಾಯಿತು? +1. ಯಾವುದರ ಬೆಲೆ ತೊಗೋಬೋದು ನಾವು? ಎಕ್ಸ್ ಬೆಲೆ +1 ಅಂತ ತೊಗೋಬೋದು, 17 ಅಂತ ತೊಗೋಬೋದು. ಸಂಖ್ಯೆ ಎಕ್ಸ್ ಅಂದ್ರೆ 1 ಅಂತ ತೊಗೊಂಡ್ರೆ ಮತ್ತೊಂದು ಸಂಖ್ಯೆ ಏನಾಗ್ತೈತಿ? 18 - x. 18 - x ಅಂದ್ರೆ 18ರಾಗ 1 ಕಳೆದ್ರೆ 17. ಹಾಗಾಗಿ ಆ ಸಂಖ್ಯೆಗಳು 1 ಮತ್ತು 17. ಅವುಗಳ ವರ್ಗಗಳ ಮೊತ್ತ 17 ವರ್ಗ 289, ಇದರ ವರ್ಗ 1 289 1 290 ಸರಿ ಐತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವರ್ಗ ಸಮೀಕರಣದ ಅಪ್ಲೈಡ್ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.